ಎಪಿಕೆಎಸ್ ಆರ್ಗಾನಿಕ್ಸ್ ಅಭಿಮಾನ್ ಔಷಧದ ಬಗ್ಗೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ದರು. ಕಳೆದ ವರ್ಷ ನಾನು ಇದನ್ನು ಪ್ರಯತ್ನಿಸಿದೆ, ನನಗೆ ಉತ್ತಮ ಫಲಿತಾಂಶ ಸಿಕ್ಕಿತು. ಆದ್ದರಿಂದ ಈ ವರ್ಷ ನಾನು ಇದನ್ನು ಅವರೆಕಾಳುಗಳಿಗೂ ಬಳಸುತ್ತಿದ್ದೇನೆ. ಕಳೆದ ವರ್ಷ ನಾನು ಇದನ್ನು ಗೆಡ್ಡೆಗಳಿಗೆ ಬಳಸಿದ್ದೇನೆ, ಬೆಳ್ಳುಳ್ಳಿಗೆ ಬಳಸಿದ್ದೇನೆ, ಕ್ಯಾರೆಟ್ಗೆ ಬಳಸಿದ್ದೇನೆ. ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಫಲಿತಾಂಶ ಸಿಕ್ಕಿದೆ. ಈ ವರ್ಷ ನಾನು ಇದನ್ನು ಅವರೆಕಾಳುಗಳಿಗೆ ಬಳಸುತ್ತಿದ್ದೇನೆ. ಇಲ್ಲಿಯವರೆಗೆ ಅದು ಉತ್ತಮ ಸ್ಥಿತಿಯಲ್ಲಿದೆ. ಈಗ ನೀವು ನನ್ನ ಹೊಲವನ್ನು ನೋಡಿದರೆ ಹೂವುಗಳು ಚೆನ್ನಾಗಿ ಬಂದಿವೆ, ಬೀಜಕೋಶಗಳು ಸಹ ಉತ್ತಮ ಸ್ಥಿತಿಯಲ್ಲಿ ಬೆಳೆದಿವೆ. ಇಲ್ಲಿಯವರೆಗೆ ನನಗೆ ಉತ್ತಮ ಫಲಿತಾಂಶ ಸಿಗುತ್ತಿದೆ. ನಮಸ್ಕಾರ ಸರ್, ನನ್ನ ಹೆಸರು ರಾಜ. ನಾನು ನೀಲಗಿರಿ ಜಿಲ್ಲೆಯ ಊಟಿ ತಾಲ್ಲೂಕಿನ ಕಲ್ಲಕೊರಾಯ್ ಗ್ರಾಮದಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನಾವು ಇಲ್ಲಿ 1 ಎಕರೆಯಲ್ಲಿ ಅವರೆಕಾಳುಗಳನ್ನು ಬೆಳೆಸಿದ್ದೇವೆ. ಇಲ್ಲಿಯವರೆಗೆ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೇನೆ. ಕಳೆದ ವರ್ಷ ನನ್ನ ಸ್ನೇಹಿತರೊಬ್ಬರು ಈ ರೀತಿಯ ಎಪಿಕೆಎಸ್ ಆರ್ಗಾನಿಕ್ಸ್ ಅಭಿಮಾನ್ ಔಷಧದ ಬಗ್ಗೆ ಹೇಳಿದ್ದರು. ನಾನು ಇದನ್ನು ಕಳೆದ ವರ್ಷ ಪ್ರಯತ್ನಿಸಿದೆ ಮತ್ತು ಉತ್ತಮ ಫಲಿತಾಂಶ ಸಿಕ್ಕಿದೆ. ಆದ್ದರಿಂದ ಈ ವರ್ಷ ನಾನು ಇದನ್ನು ಅವರೆಕಾಳುಗಳಿಗೂ ಬಳಸುತ್ತಿದ್ದೇನೆ. ಕಳೆದ ವರ್ಷ ನಾನು ಇದನ್ನು ಆಲೂಗಡ್ಡೆ, ಬೆಳ್ಳುಳ್ಳಿ ಮತ್ತು ಕ್ಯಾರೆಟ್ಗಳಿಗೆ ಬಳಸಿದ್ದೆ. ಎಲ್ಲಾ ಬೆಳೆಗಳಲ್ಲಿಯೂ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ. ಈ ವರ್ಷ ನಾನು ಇದನ್ನು ಅವರೆಕಾಳುಗಳಿಗೆ ಬಳಸುತ್ತಿದ್ದೇನೆ. ಇಲ್ಲಿಯವರೆಗೆ ಅದು ಚೆನ್ನಾಗಿ ಬರುತ್ತಿದೆ. ಕೊನೆಯ ಬಾರಿ ನಾನು ಇದನ್ನು ಬಳಸಿದಾಗ ವಿಶೇಷವಾಗಿ ಬೆಳ್ಳುಳ್ಳಿಗೆ ಇದು ಉತ್ತಮ ಬಣ್ಣ ಮತ್ತು ಉತ್ತಮ ತೂಕವನ್ನು ನೀಡಿತು. ಆದ್ದರಿಂದ ಈಗ ಇದನ್ನು ಅವರೆಕಾಳುಗಳಿಗೂ ಬಳಸಬಹುದು ಎಂದು ಭಾವಿಸಿ ಬಳಸುತ್ತಿದ್ದೇನೆ. ಇಲ್ಲಿಯವರೆಗೆ ಅದರ ಫಲಿತಾಂಶಗಳು ಉತ್ತಮ ಸ್ಥಿತಿಯಲ್ಲಿವೆ. ಅವರೆಕಾಳುಗಳನ್ನು ನೆಟ್ಟ 18ನೇ ದಿನ ನಾನು ಅರ್ಧ ಲೀಟರ್ ಅಭಿಮಾನ್ ಅನ್ನು ಒಂದು ಟ್ಯಾಂಕ್ನಲ್ಲಿ ಬೆರೆಸಿ ಉತ್ತಮ ನೀರಿನಿಂದ ಸಿಂಪಡಿಸಿದೆ. ಅದನ್ನು ಬಳಸಿದ 6 ದಿನಗಳಲ್ಲಿ ನಾನು ಉತ್ತಮ ಬದಲಾವಣೆಯನ್ನು ಕಂಡೆ. ಸಸ್ಯಗಳು ಚೆನ್ನಾಗಿ ಬೆಳೆದವು. ಈಗ 45 ದಿನಗಳಾಗಿವೆ. ನಾನು ಪ್ರಸ್ತುತ ಆರ್ಬಿಕ್ಸ್ ನೀಡುತ್ತಿದ್ದೇನೆ. ಹೂವುಗಳು ಬಂದು ಸಸ್ಯಗಳು ಫಲ ನೀಡುವ ಹಂತದಲ್ಲಿರುವುದರಿಂದ ನಾನು ಈಗ ಆರ್ಬಿಕ್ಸ್ ಅನ್ನು ಬಳಸುತ್ತಿದ್ದೇನೆ. ನಾನು ಅದೇ ಟ್ಯಾಂಕ್ನಲ್ಲಿ ಅರ್ಧ ಲೀಟರ್ ಮಿಶ್ರಣ ಮಾಡಿ ಇಂದು ಅದನ್ನು ಬಳಸಿದ್ದೇನೆ. ನಾನು ಇದನ್ನು ಮೊದಲು ಬಳಸಿದಾಗ ನನಗೆ ಉತ್ತಮ ಫಲಿತಾಂಶ ಸಿಕ್ಕಿದೆ. ಅದಕ್ಕಾಗಿಯೇ ನಾನು ಈಗ ಅದೇ ರೀತಿಯಲ್ಲಿ ಬಳಸುತ್ತಿದ್ದೇನೆ. ಈಗ ಆರ್ಬಿಕ್ಸ್ ನೀಡಿದ ನಂತರ ಸಸ್ಯಗಳು ಉತ್ತಮ ಹೂವುಗಳನ್ನು ನೀಡಿವೆ. ಅವು ಉತ್ತಮ ಹಣ್ಣುಗಳನ್ನು ಸಹ ನೀಡುತ್ತಿವೆ. ಅದಕ್ಕಾಗಿಯೇ ನಾನು ಈಗ ಅದನ್ನು ನೀಡುವುದನ್ನು ಮುಂದುವರಿಸುತ್ತಿದ್ದೇನೆ. ಇಲ್ಲಿಯವರೆಗೆ ಈ ಬೆಳೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ. ನಾನು ಮೊದಲಿನಿಂದಲೂ ಅಭಿಮಾನ್ ಔಷಧವನ್ನು ಬಳಸುತ್ತಿದ್ದೆ. ನಾನು ಆರ್ಬಿಕ್ಸ್ ಅನ್ನು ಬಳಸಲು ಪ್ರಾರಂಭಿಸಿದ್ದೇನೆ. ಇಲ್ಲಿಯವರೆಗೆ ನನ್ನ ಹೊಲದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಎಲ್ಲಾ ಹೂವುಗಳು ಉತ್ತಮ ಸ್ಥಿತಿಯಲ್ಲಿವೆ. ಅವುಗಳನ್ನು ನೋಡುವ ಮೂಲಕ ನೀವು ಹೇಳಬಹುದು.